ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ಗುಂಡ್ಲುಪೇಟೆಯಲ್ಲಿ ಬೃಹತ್ ಪ್ರತಿಭಟನೆ. ರಾಜ್ಯದಲ್ಲಿ ತೀವ್ರಗೊಂಡಿರುವ ರೈತರ ಸಮಸ್ಯೆಗಳು ಹಾಗೂ ಬರಗಾಲದ ಪರಿಸ್ಥಿತಿ ಇರುವ ಕಾರಣ ಎಲ್ಲ ರೈತ ಮುಖಂಡರು ಗಂಭೀರವಾಗಿ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ರೈತರು ಇಂದು ಭಾರೀ ಕಷ್ಟಗಳನ್ನು ಎದುರಿಸುತ್ತಿದ್ದು, ಸರ್ಕಾರಗಳು ಮತ್ತು ಜನಪ್ರತಿನಿಧಿಗಳು ಈ ಬಗ್ಗೆ ಸೂಕ್ತವಾಗಿ ಗಮನ ಹರಿಸುತ್ತಿಲ್ಲ ಎಂದು ರೈತ ಮುಖಂಡರು ತೀವ್ರವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ರೈತರು ಬರಗಾಲದ ಒಂದು ತೀವ್ರವಾದಂತಹ ಸಂಕಷ್ಟದಲ್ಲಿದ್ದು, ಸರ್ಕಾರ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ವಿಫಲವಾಗಿದೆ ಎಂದು ಎಲ್ಲ ರೈತ ಮುಖಂಡರು ಕೂಡ ಟೀಕಿಸಿದ್ದಾರೆ. ಕುಡಿಯುವ ನೀರಿನ ಸಮಸ್ಯೆ ನೀಗಿಸಲು ಹಾಗೂ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲು ಕೆರೆಗಳನ್ನು ಕೂಡಲೇ ತುಂಬಿಸುವಂತೆ ರೈತರು ಬಲವಾಗಿ ಒತ್ತಾಯಿಸಿದ್ದಾರೆ. ಶಾಸಕರು ಮತ್ತು ಸರ್ಕಾರಿ ಪ್ರತಿನಿಧಿಗಳು ರೈತರ ಕಷ್ಟ ನಷ್ಟಗಳ ಬಗ್ಗೆ ಚರ್ಚಿಸಲು ಮುಂದಾಗುತ್ತಿಲ್ಲ ಹಾಗೂ ನಿರ್ಲಕ್ಷ್ಯ ಧೋರಣೆಗಳನ್ನು ಅನುಸರಿಸುತ್ತಿದ್ದಾರೆ ಎಂದು ತೀವ್ರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರೈತರ ಸಮಸ್ಯೆಗಳಿಗೆ ಕೂಡಲೇ ಶಾಶ್ವತ ಪರಿಹಾರ ಕಲ್ಪಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ತೀವ್ರಗೊಳಿಸುವುದಾಗಿ ರೈತರು ಎಚ್ಚರಿಕೆಯನ್ನು ನೀಡಿದ್ದಾರೆ. ವಿರೋಧಿ ಮುಖ್ಯಮಂತ್ರಿಗೆ, ರೈತ ವಿರೋಧಿ ಮುಖ್ಯಮಂತ್ರಿಗೆ, ಸಂಚೇಂದ್ರಿಯ ಮುಖ್ಯಮಂತ್ರಿಗೆ ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು. ರಾಜ್ಯದ ಸಂಘಕ್ಕೆ, ಹಸಿರು ಸೇನೆಗೆ, ರೈತ ಮಹಿಳೆಯರಿಗೆ, ಕರ್ನಾಟಕ ರಾಜ್ಯ ರೈತಾಂಗ ಏನಿಲ್ಲ ಒಂದು ವಾರದೊಳಗೆ ಕ್ರಮ ತಗೊಂಡಿಲ್ಲ ಅಂದ್ರೆ ಒಬ್ಬರ ರೀತಿಯಾದ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ಒಪ್ಪಿಗೆ ಕೊಡ್ತಾ ಇದ್ದಾರೆ. ಅದೇ ರೀತಿ ಮರ ಅಂತ ಘೋಷಣೆ ಮಾಡಬೇಕು ಮತ್ತು ಅಕ್ರಮ ಟಿಪ್ಪರ್ಗಳು ಎಗ್ಗಿನಿಗೆ ಓಡ್ತವೆ, ಅದಕ್ಕೆ ಕಡಿವಾಣ ಹಾಕ್ಬೇಕು. ಅದರಿಂದ ಒಂದು ಸೊಲ್ಯೂಷನ್ ಅಲ್ಲ, ನಾವು ಮಾತಾಡೋದು ರೈತರು ಒಗ್ಗಟ್ಟಾಗಿ ಮುಂದಿನಲ್ಲಿ ಉಗ್ರ ರೀತಿಯಾದ ಹೋರಾಟ ಮಾಡಬೇಕು ಅಂತ ಸಂದರ್ಭ ಎಚ್ಚರಿಸ್ತಾರೆ. ಯಾಕಂದ್ರೆ ಪೊಲೀಸರು ಹೋರಾಟ ಕಡಿಮೆ ಮಾಡಬೇಡಿ ಅಂತಾರೆ. ನಮ್ಮ ಮಧ್ಯ ಬರೋರು ಏನು, ನಮ್ಮ ನೀರು ಮುಚ್ಕೊಂಡ್ಬಿಟ್ಟವರು ನಾವು ವಾರ ಹೊಡೆದಿರೋ ಮುಚ್ಕೊಂಡಿರೋ ನೀರು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ಮಾತನಿಗೆ, ಜೀವಿಗೆ ಬರ ಅಂತ ಘೋಷಣೆ ಮಾಡಿ ಅಂತ ಕೇಳಿ ಪರಿಸ್ಥಿತಿ ಬಂದಿದೆ. ನಮ್ಮದೇ ಆದ ಇಲಾಖೆಗೆ ಅಧಿಕಾರಿಗಳು ಎಲ್ಲವೂ ಗೊತ್ತಿದ್ದಾರೆ. ಇವತ್ತು ಸಂಪೂರ್ಣ ಚಾಮರಾಜನಗರ ಜಿಲ್ಲೆ ಸಂಪೂರ್ಣ ಬರ ಇರೋದ್ರಿಂದ ಬರ ಅಂತ ಘೋಷಣೆ ಮಾಡಬೇಕು ಅಂತ ನಾವು ಮುಖ್ಯಮಂತ್ರಿಗಳನ್ನ ಬೇಡಿಕೆ ಸಲ್ಲಿಸಿದ್ದೇವೆ. ಇದು ನಮ್ಮ ಕರ್ತವ್ಯ. ಆದ್ರಿಂದ ಅದೇ ರೀತಿಯಲ್ಲಿ ಏನಿವತ್ತು ಕೆರೆಗಳಿಗೆ ನೀರು ತುಂಬಿಸಿಲ್ಲ ಈ ಭಾಗದ ಶಾಸಕರುಗಳು. ಯಾಕಂದ್ರೆ ನೀರು ಅಂತರ್ಜಲ ಹೆಚ್ಚಬೇಕು, ಮಳೆ ಇಲ್ಲ, ಬೆಳೆ ಘೋಷಣೆ ಮಾಡಿ ಅಂತ ಜಾಗದ ಪರಿಸ್ಥಿತಿ ಬಂದಿದೆ. ರೈತರು ಇವತ್ತು ಬಹಳ ಸಂಕಷ್ಟ ಇದ್ದಾರೆ. ಅಂತರ್ಜಲ ಕಮ್ಮಿಯಾಗಿದೆ. ಎಲ್ಲ ಪಂಚಾಯತ್ಗಳ ನೀರುಗಳು ನಿಂತೋಗಿವೆ. ಇವತ್ತು ರೈತ ಭಾರಿ ಕಷ್ಟವಿದ್ದಾರೆ. ಸರ್ಕಾರ ಬರ ಅಂತ ಘೋಷಣೆ ಮಾಡಿ ಅಂತ ನಾವು ಕೇಳ್ತಾ ಇದ್ರು. ರಾಜ್ಯ ಸರ್ಕಾರ ಘೋಷಣೆ ಮಾಡ್ತಾ ಇಲ್ಲ, ದುಡ್ಡಿಲ್ಲ ಅಂತಾರೆ. ಕೆಲವೊಂದು ಬಿಡುಗಿಗೆ 1 ಎಕರೆ 3 ಕೋಟಿ ಕೊಡ್ತೀನಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತಾರೆ. ಅಲ್ಲಿ ದುಡ್ಡು, ಅಲ್ಲಿ ವರಮಾನ ಬರೋದಕ್ಕೆ ಬಂಡವಾಳ ಆಗ್ತಾರೆ. ಈ ವ್ಯವಸಾಯಗಾರರು ಬರ ಅಂತ ಘೋಷಣೆ ಮಾಡಕ್ಕ ಮೀನಾಮೇಷ ನಡೆಸ್ತಾ ಇದ್ದಾರೆ. ಇವತ್ತು ಈ ಅವಿವೇಕಿ ಸರ್ಕಾರಗಳು, ಈ ದುಡ್ಡಿಡಿದಂತ ಎಂಪಿಗಳು ಇವತ್ತು ತಮ್ಮ ಹೊಟ್ಟೆ ತುಂಬಗಳ ಕೆಳಗೆ ಇವತ್ತು ಜೀವನ ಮಾಡ್ತಾ ಇದ್ದಾರೆ. ಇವತ್ತು ಈ ಭಾಗದ ಜನ ಸಂಪೂರ್ಣವಾಗಿ ರೈತರು ಮಳೆ ಬೆಳೆ ಇಲ್ಲದೆ ಎಲ್ಲರೂ ಸಂಪೂರ್ಣ ಖುಷಿ ಬಿಟ್ಟು ನಾವು ಪಟ್ಟಣಗಳ ಪರಿಸ್ಥಿತಿ ಇವತ್ತು ಬಂದಿದ್ದೇವೆ. ಅದು
ಅದರಿಂದ ಈ ಭಾಗದ ಶಾಸಕರು ಶೀಘ್ರದಲ್ಲಿ ಕೆರೆ ನೀರುಗಳನ್ನು ತುಂಬಿಸಬೇಕು. ನಮ್ಮ ಹಲವಾರು ಪ್ರತಿಯೊಂದು ಸಂಘಟನೆ ಬೇಡಿಕೆಗಳಿವೆ, ಎಲ್ಲಾ ಸಂಘಟನೆಗಳು ಬೇಡಿಕೆಗಳಿವೆ. ಕೆರೆ ನೀರು ತುಂಬಿಟ್ರೆ ಅಕ್ಕಪಕ್ಕ ಅಂತರ್ಜಲಗಳು ಇಂಪ್ರೂವ್ಮೆಂಟ್ ಆಗ್ತವೆ, ಕುಡಿಯ ನೀರಿಗಷ್ಟೇ ದನ ಕರುಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಕುಡಿಯ ನೀರಾಗುತ್ತೆ, ಈ ಭಾಗದ ಜನ ಸಮೃದ್ಧಿ ಇರಬಹುದು ಅಂತೇಳಿ ರೈತ ಸಂಘಟನೆ ಇವಾಗ ವಿಚಾರವನ್ನು ಹೇಳೋದಾಗಿದೆ. ಆದ್ರೆ ಈ ಎಮ್ಮೆ ಚರ್ಮದ ಈ MLA ಎಂಪಿಗಳು ಇವಾಗ ಗಮನ ಕೊಡ್ತಾ ಇಲ್ಲ. ಮುಂದಿನ ದಿನ ಹೀಗೆ ಆದ್ರೆ ರೈತರ ಎದುರಾಗುವಂತ ಸರ್ಕಾರಗಳು ಯಾವುದೂ ಉಳಿಯೋದೇ ಇಲ್ಲ. ಯಾಕಂದ್ರೆ ಇವತ್ತಿನ ರೈತನ ಈ ರಾಜ್ಯ ಸರ್ಕಾರ ಪ್ರತಿಯೊಂದು ವಿಷಯದಲ್ಲೂ ಮುಕ್ತ ಹೋಗ್ತಾ ಇದೆ, ಬಿಡುಗಡೆ ವಿಷಯದಲ್ಲಿ ಮುಕ್ತ ಹೋಗ್ತಾ ಇದೆ. ಪ್ರತಿಯೊಂದು ರೈತರ ವಿಷಯಗಳಲ್ಲಿ ರಾಜ್ಯ ಸರ್ಕಾರ ಬೇಗ ಮಾಡ್ತಾ ಬಂದಿದೆ. ಏನು ಈ ಭಾಗದ ಸ್ವತಂತ್ರ ಬಂದು 80 ವರ್ಷ ಗೊತ್ತಾಗಿದೆ. ನಾವು ಇನ್ನೂ ಕೇಳ್ತಾವೆ ಅಂತಂದ್ರೆ ಎಷ್ಟು ಮಟ್ಟಿಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳು ನಮ್ಮನ್ನ ಆಳ್ತವೆ. ಅದರಿಂದ ಮಾನ್ಯ ಶಾಸಕರು ಈ ಕಡೆ ಗಮನಕ್ಕೆ ಕೇಳಬೇಕು. 10 ದಿನದೊಳಗೆ ನೀವೇನಾದ್ರು ಕೆರೆಗಳು ತುಂಬಿಸ್ತಿಲ್ಲ ಅಂತಂದ್ರೆ ನೀವೆಲ್ಲಿ ಕಾರ್ಯಕ್ರಮ ಮಾಡ್ತೀರಿ ಅಲ್ಲಿ ನಿಮಗೆ ನಾವು ಕಪ್ಪಣ ತೋರ್ತೇವೆ. ನಾವು ಹೌದಲ್ವಾ? ಎಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಆ ಕಾರ್ಯಕ್ರಮಕ್ಕೆ ನಾವು ಚುನಾವಣೆ ಮಾಡ್ತೇವೆ. ಮುಂದೆ ಇವರು ನಾವು ಕೆಲಸ ಕಲಿಸಿರೋದು ರೈತರ ಕೆಲಸ ಮಾಡಬೇಕು ಅಂತ ಹೇಳ್ತಿರೋದು. ನಾವು ಐಶ್ವರ್ಯ ಜೀವನ ಮಾಡಿ ಅಂತಿಲ್ಲ. ವಿಧಾನಸಭೆಯಲ್ಲಿ ಕೂತ್ಕೊಂಡು ಏನು 15 ದಿನದಿಂದ ವಿಧಾನಸಭೆಯಲ್ಲಿ ಯಾವುದೇ ಬಗ್ಗೆ ರೈತರ ಸಮಸ್ಯೆ ಇಲ್ಲ. ಈ ಆಡಳಿತ ಪಕ್ಷ, ಈ ವಿರೋಧ ಪಕ್ಷಗಳು ಬರೀ ಒಂದು ನಾಗೇಂದ್ರ ರಾಜ್ಯದಲ್ಲಿ ಕೂತ್ಕೊಂಡ್ರೆ ರೈತರ ಪ್ರತಿಯೊಂದು ರಾಜ್ಯದಲ್ಲಿ ಬರಗಾಲ ಇದೆ, ಆರ್ಥಿಕ ಪರಿಸ್ಥಿತಿ ತೊಂದರೆ ಇದೆ, ಇವ್ರ ಬಗ್ಗೆ ಚರ್ಚೆ ಮಾಡೋಣಂತ ಒಬ್ಬ MLA ಇಲ್ಲ ಅಂದ್ಮೇಲೆ ಯಾತಕ್ಕಾಗಬೇಕು ಅಂತ ಹೇಳೋದು. ನಿಮ್ಗೆ ಮಾನ ಬರೋದಿಲ್ಲ, ಯಾತಕ್ಕಾಗಬೇಕು ನೋಡೋದು. ಅದರಿಂದ ಮುಂದಿನ ದಿನಗಳಲ್ಲಿ ನೀವು ಯಾರೋ ಮಿನಿಸ್ಟರ್ ಬಂದ್ರೆ ನಾವು ನಿಮ್ಮ ಗೆಲುವು ಮಾಡ್ತೀವಿ. ಯಾಕಂದ್ರೆ ನಮ್ಮದೇ ಅವನೇನು ಬೇಕಾದ್ರೆ ನೀವು ಸುಮ್ಮನೆ ಬಿಡಕ್ ಆಗ್ತಾ. ಕರೆಂಟ್ ಬಗ್ಗೆ ಸಮಸ್ಯೆ ಇದೆ, ಯಾವ್ದೋ ಸೋಲಾರ್ ಪ್ಲಾಂಟ್ ಹಾಕಿದ್ರೆ ಯಾರು ಕರೆಕ್ಟ್ ರೈತ ಜೊತೆ ಓಡಾಗೆ ಇಲ್ಲ. ರೈತ ಕಾಡು ಪ್ರಾಣಿಗಳಾಗಲಿ ಜನಗಳ ಮೇಲೆ ಬರ್ತಾ ಇಲ್ಲ. ಆಮೇಲೆ ಟಿಪ್ಪರು ಏನು ಎಗ್ಗಿರದೆ ನಮ್ಮ ಪೊಲೀಸ್ ಇಲಾಖೆಯವರು ಮಾತಾಡಲ್ಲ, RTO ಮಾತಾಡಲ್ಲ. ಡೈಲಿ ಒಂದು ಮುಳ್ಳು ಬಿಟ್ಟರೆ ಮುನ್ನೂರಿಂದ 400 ಗಾಡಿ ಹೋಗ್ತದೆ ಅಂದ್ರೆ ಯಾವ ರೀತಿ ಭ್ರಷ್ಟಾಚಾರದಲ್ಲಿ ಸರ್ಕಾರ ಮುಳುಗಿದೆ, ಜಿಲ್ಲಾಡಳಿತ ತಾಲೂಕಾಡಳಿತ ಭ್ರಷ್ಟಾಚಾರದ ಮುಳುಗೋಗಿದೆ ಅಂದ್ರೆ ಇದೇ ಸಾಕ್ಷಿ. ಬೇರೆ ಒಂದು ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ಬೈಕ್ ಹಿಡಿತಾನೆ, ಒಂದು DL ಇಲ್ಲ ಅಂದ್ರೆ ಬಿಡಿತಾನೆ ಗಾಡಿನ. ಆ ಟಿಪ್ಪರ್ ನೋಡ್ಯಾರೋ ತಿಂಗಳು ಪುಟ್ಟ ಇರ್ತಾರೆ, ಆದ್ರೆ ಏನ್ ಮಾಡೋದು. ಎಂತ ವಿಪರ್ಯಾಸ ಅಂತಂದ್ರೆ ನಮ್ಮ ರಾಜ್ಯದ ಹುಲ್ಲು ಹೊರ ರಾಜ್ಯಕ್ಕೆ ಹೋಗ್ತದೆ, ಇವ್ರು ಯಾರು ಕೇಳಲ್ಲ. ನಮ್ಮ ರಾಜ್ಯದ ಹುಲ್ಲು ತಮಿಳುನಾಡು ಹೋಗ್ತಾ ಕೇರಳಕ್ಕೆ ಹೋಗ್ತಾ ಇಲ್ಲಿ ಬರ ಇದ್ರು ಯಾರು ಕೇಳಲ್ಲ. ನಮ್ಮ 1707 22 00 111 886 ಬರ ಇದೆ. ಅದನ್ನ ಮೊನ್ನೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದ್ರು. ಅದರಲ್ಲಿ ಸರ್ವೆ ಮಾಡಿದಾಗ ಎಷ್ಟು ತಾಲೂಕುಗಳನ್ನ ಹೊರಪಿಡಿತ ಅಂತ ಘೋಷಣೆ ಮಾಡಬೇಕು. ಘೋಷಣೆ ಮಾಡಿದ್ಮೇಲೆ ನಮಗೆ ಸರ್ಕ್ಯುಲರ್ ಬರುತ್ತೆ, ಆದೇಶ ಬರುತ್ತೆ. ಅದನ್ನ ಎಲ್ಲ ಬ್ಯಾಂಕ್ ಶಾಖೆಗಳಿಗೆ ಕಳಿಸ್ಬಿಟ್ಟು ಈ ಸಮಯದಲ್ಲಿ ಈ ಮಾನ್ಸೂನ್ ಫೇಲ್ ಆಗಿರೋದ್ರಿಂದ ಈಗ ಯಾರಿಗೂ ನೋಟಿಸ್ ಇಶ್ಯೂ ಮಾಡಬೇಡಿ ಸಾಲ ರಿಕವರಿಗೆ ಅಂತ ಎಲ್ರಿಗೂ ನಾವು ಸುತ್ತೋಲೆ ಕಳಿಸ್ತೀವಿ. ನಾವು ಸರ್ಕಾರದ ಆದೇಶಕ್ಕೆ ಕಾಯ್ತಾ ಇದ್ದೀವಿ, ಬಂದಿದ ತಕ್ಷಣ ಮಾಡ್ತೀವಿ. ಆಮೇಲೆ ಈಗ ಸಾಲ ಯಾರು ತಗೊಂಡು ಕಟ್ಟಕ್ಕಾಗ್ತಿಲ್ಲ ಅವ್ರಿಗೆ ಮುಂದಿನ ತಿಂಗಳು ಸೆಪ್ಟೆಂಬರ್ ಅಲ್ಲಿ ಒಂದು ಲೋಕ್ ಅದಾಲತ್ ನಡೀತಾ ಇದೆ. ಯಾರ್ಯಾರು ಬೆಳೆ ಬೆಳೆಯೋದಕ್ಕೆ ಸಾಲ ತಗೊಂಡು ಕಟ್ಟಕ್ಕಾಗದೆ ಬಾಕಿ ನಿಂತ್ಕೊಂಡಿದ್ದಾರೆ ಅವರು ಲೋಕ್ ಅದಾಲತಲ್ಲಿ ಸೆಟ್ಲ್ ಮಾಡ್ಕೋಬಹುದು. ಸೆಟ್ಲ್ ಮಾಡ್ಕೊಂಡ್ಮೇಲೆ ಒಂದು ವಾರದ ನಂತರ ಅದೇ ಶಾಖೆಯಲ್ಲಿ ನೀವು ಮತ್ತೆ ಹೊಸ ಸಾಲ ತಗೋಬಹುದು. ಅದಕ್ಕೆ
ಅವಕಾಶ ಇದೆ. ಆಮೇಲೆ ಇನ್ನೊಂದು ಹೇಳಿದ್ರು, ಈಗ ಹೊಸ RBI ನಿರ್ದೇಶನದ ಪ್ರಕಾರ 2 ಲಕ್ಷ ತನಕ ಯಾವುದೇ ಮಾರ್ಜಿನ್ನು ಗ್ಯಾರಂಟಿ ದಾಖಲೆಗಳು ಇಷ್ಟೇ. ನಾನೊಬ್ಬ ರೈತ, ನನ್ನ ಹತ್ರ ಜಮೀನಿದೆ ಅಂತ RTC ತೋರಿಸಿದ್ರೆ ಸಾಕು, 2 ಲಕ್ಷ ರೂಪಾಯಿ ತನಕ ನಿಮಗೆ ಬೆಳೆ ಬೆಳೆಯೋದಕ್ಕೆ ಸಾಲ ಸಿಗುತ್ತೆ. ಪ್ರಸ್ತಾಪ ಮಾಡಿದ್ವಿ ಆ ವಿಚಾರ ಶೀಘ್ರ ಸಂಪರ್ಕ ಯೋಜನೆ ಸಂಬಂಧಪಟ್ಟಂತೆ. ನಮ್ಮ ಇಲಾಖೆ ಏನು ಸರ್ಕಾರದಿಂದ ಆದೇಶ ಇದೆ, ಶೀಘ್ರ ಸಂಪರ್ಕ ಯೋಜನೆಗೆ ಮೇಲ್ವಿಚಾರಣಾ ಶುಲ್ಕನ ವಿನಾಯಿತಿ ಮಾಡಿ ಮನ್ನಾ ಮಾಡಿದ್ವಿ. ಅದನ್ನು ನಾವು ತಗೊಳ್ತಾ ಇಲ್ಲ. ಮತ್ತೆ ನಮ್ಮಿಂದ ಇಲಾಖೆಯಿಂದಲೇ ಉಚಿತವಾಗಿ ಟ್ರಾನ್ಸ್ಫಾರ್ಮರ್ನ ಏನು ಕೊಡೋದಿದೆ ಅದನ್ನ ಕೊಡ್ತಾ ಇದ್ದೀವಿ. ಅದಕ್ಕೆ ಏನು ಡೆಪಾಸಿಟ್ ಏನಿದೆ ಅದನ್ನ ಮಾತ್ರ ನಾವು ಪಾವತಿ ಮಾಡಿಸ್ಕೊತಾ ಇದ್ದೀವಿ. ಈಗ ನೆಕ್ಸ್ಟ್ ಈ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟ್ ಚಾರ್ಜಸ್ ಅಂತ ಏನಿದೆ ಅದು ನಮ್ಮ ಸರ್ಕಾರದ ಇದಕ್ಕೆ ಒಳಪಡುತ್ತೆ. ಇನ್ಸ್ಪೆಕ್ಟರೇಟ್ ಚಾರ್ಜಸ್ ಅಂತ ಯಾವುದೇ ಒಂದು ಮಾರ್ಗ ಅಥವಾ ಪರಿವರ್ತಕ ಚಾಲನೆಗೊಳಿಸುವ ಮುನ್ನ ಅವ್ರಿಗೆ ಇನ್ಸ್ಪೆಕ್ಷನ್ ಚಾರ್ಜಸ್ ನಾವು ತುಂಬಬೇಕಾಗುತ್ತೆ. ಸೊ ಅದಕ್ಕೆ ಇನ್ಸ್ಪೆಕ್ಷನ್ ಚಾರ್ಜಸ್ ಅದು ಆ ಇಲಾಖೆಗೆ ಕಟ್ಟುವುದರಿಂದ ಅದು ಆ ಇಲಾಖೆಗೆ ಸಂಬಂಧಪಟ್ಟ ವಿಚಾರ. ನೀವು ಮನವಿ ಕೊಟ್ಟರೆ ನಾವು ಖಂಡಿತವಾಗ್ಲೂ ನಮ್ಮ ಮೇಲಧಿಕಾರಿಗೆ ಗಮನಕ್ಕೆ ತಂದು ಕಳಿಸ್ಕೊಡ್ತೀವಿ. ಡೈರೆಕ್ಷನ್ ಕೊಟ್ಟಿರುವ ಸರ್ಕಾರ ಹೆಂಗೆ ಇದು? ಈಗ ಜೀವನ ಮಾಡೋದೇ ಕಷ್ಟ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈಗ ಸುಮಾರು ಸತತವಾಗಿ ಒಂದು ವರ್ಷದಿಂದ ಕೇಳ್ತಾ ಇರೋದು ಕಾವೇರಿ ಗ್ರಾಮೀಣ ಬ್ಯಾಂಕ್ ಬೇಗೂರು ಜಯಮ್ಮ ಅದನ್ನ ಹಿಂಪಡಿರ್ಬೇಕು ನೀವನ್ನ. ನಮ್ದು ಕಾವೇರಿ ಬ್ಯಾಂಕ್ ಇವಾಗಲೇ ಕಟ್ಟಬೇಕು ಮಾಡ್ತಾ ಇದ್ದಾರೆ. ಬರಗಾಲದಲ್ಲಿ ದೇವ್ರ ಬ್ಯಾಂಕ್ ಇವಾಗಲೇ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. ಇವಾಗ ಬರಗಾಲದ ಮುಂದೆ ಇವಾಗಲೇ ಕಟ್ಟಬೇಕು ಅಂತ ಪೂರ್ತಿ ಮಾಡಿದ್ದಾರೆ.